ಹಾಯ್, ನಮಸ್ತೆ ಸ್ನೇಹಿತರೆ. ಗುರುವಾರದ ಶುಭಾಶಯಗಳು. ಸೊ ಇವತ್ತು ನಾನು ತುಂಬ ಲೇಟಾಗಿ ಪೂಜೆ ಮಾಡ್ತಾ ಇದ್ದೀನಿ. ಯಾಕಪ್ಪ ನಮ್ಮ ನೀರು ಕೊಡಮ್ಮ, ಯಾಕಂದ್ರೆ ಇವತ್ತು ನನಗೆ ಆಫೀಸ್ ಲೀವ್ ಇತ್ತು. ಸೊ ಹಂಗಾಗಿ ಒಂಚೂರು ಲೇಟಾಗಿ ಪೂಜೆ ಮಾಡೋಣ ಅಂತೇಳಿ ಲೇಟಾಗಿ ಮಾಡ್ತಿದ್ದೀನಿ. ಟೈಮ್ ಎಷ್ಟು ಗೊತ್ತಾ? 9:30. ಫಸ್ಟ್ ಟೈಮ್ ನಮ್ಮ ಅಮ್ಮ ಅಂದ್ರು, ಮಗು ಆರಾಮಾಗಿ ನಿಧಾನವಾಗಿ ಪೂಜೆ ಮಾಡಿ, ಯಾವಾಗಲೂ ಗುರುವಾರ ಬೇಗ ಬೇಗ ಹತ್ರದಲ್ಲಿ ಪೂಜೆ ಮಾಡ್ತೀಯ ಅಂದ್ರು. ಸೊ ಒಂಚೂರು ಲೇಟಾಗಿ ಪೂಜೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ತುಂಬಾ ಜನ ಕಾಯ್ತಿರ್ತಾರೆ ನಾನು ಹೆಂಗ್ ಪೂಜೆ ಮಾಡಿದ್ದೀನಿ. ಇವಾಗ 6:30 7 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡ್ಬಿಡ್ತಿದ್ದೆ. ಬಟ್ ಇವತ್ತು ತುಂಬಾ ಲೇಟ್ ಆಗೋಗ್ಬಿಟ್ಟಿದೆ. ಎಷ್ಟು ಲೇಟ್ ಅಂದ್ರೆ ಆಲ್ರೆಡಿ ಟೈಮು 9:30 10 ಗಂಟೆ ಅನಿಸ್ತಿದೆ. ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ. ಈ ಸಲ ಹೂವು ಸ್ವಲ್ಪ ಜಾಸ್ತಿ ತಂದ್ಬಿಟ್ಟಿದ್ದೀನಿ, ಯಾಕಂದ್ರೆ ಹಿಂಗೆ ಹಾಕ್ಬೇಕು ಅನ್ನೋದು ಫಸ್ಟೇ ಪ್ಲಾನ್ ಮಾಡ್ಕೊಂಡಿದ್ದೆ. ಅದಕ್ಕೇನೆ ನೋಡಿ, ಇದೊಂದು ಕೋಳಿ ಮರಿ. ನನ್ನ ಮಗಳು ಮಾಡೋದೆಲ್ಲ ಇಂಥ ಕೆಲಸ. ಮೊನ್ನೆಲ್ಲ ಎಕ್ಸಿಬಿಷನ್ ಹೋಗಿದ್ದಾಳೆ, ಅಲ್ಲಿ 2 ಕೋಳಿ ಮರಿ ತಂದಿದ್ದಾಳೆ. ನಾವೆಲ್ಲ ಹೋಗ್ತೀವೋ ಅಲ್ಲೆಲ್ಲ ತಿರುಗ್ತಾ ಇರ್ತೀವಿ ಕೋಳಿ. ಹೂವು ಹಿಂಗ ಹಾಕ್ತೀರಾ ತೋರಿಸಿ ಅಂತ ಹೇಳ್ತಿದ್ರು. ಯಾಕಂದ್ರೆ ನನ್ ಗುರುವಾರ ಟೈಮೇ ಇರ್ತಿರ್ಲಿಲ್ವಲ್ಲ. ನಾನ್ ಎದ್ದಿ ನಾನ್ ರೆಡಿಯಾಗಿ ದೇವ್ರಿಗೆ ರೆಡಿ ಮಾಡೋಷ್ಟಲ್ಲೇ ನನ್ ಟೈಮ್ ಆಗೋಗ್ಬಿಡ್ತಿತ್ತು. ಸೊ ಇವತ್ತು ಫ್ರೀ ಆಗಿದ್ದೀನಲ್ಲ, ಹಂಗಾಗಿ ನಾನು ಯಾವ್ಯಾವ ತರ ಹೂವು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ. ಬಟ್ ಬೇರೆ ದಿನ ಟೈಮ್ ಇರಲ್ಲ, ಎಷ್ಟೊಂದೆಲ್ಲ ಮೆಸೇಜ್ ಮಾಡಿರ್ತೀರಾ. ಸೊ ಅವ್ರಿಗೆಲ್ಲ ರಿಪ್ಲೈ ಮಾಡೋಕ್ಕಾಗಲ್ಲ. ಇವತ್ತು ಅವರಿಗೆಲ್ರಿಗೋಸ್ಕರ ನಾನು ಹೂವು ಫಸ್ಟ್ ಯಾವ್ಯಾವ ತರ ಹಾಕ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನು ಫಸ್ಟೇ ಪ್ಲಾನ್ ಮಾಡಿ ಹೊಲ್ಕೋತೀನಿ ಯಾವ ಫೋಟೋಗೆ ಎಷ್ಟು ಅಳತೆ ಪ್ರಕಾರ. ಈಗ ನೋಡಿ, ವೆಂಕಟರಮಣ ಸ್ವಾಮಿಗೆ ಯೆಲ್ಲೋ ಕಲರ್ ಆ ಥರ ಹೊಲ್ದಿರ್ತೀನಿ. ಪರ್ಪಲ್ ಕಲರ್ ಎಷ್ಟು ಉದ್ದ ಹೊಲಿಬೇಕು ಅಷ್ಟು ಉದ್ದ ಒಂದು ಸ್ವಲ್ಪ ಜಾಸ್ತಿನೇ ಹೊಲ್ದಿರ್ತೀನಿ. ಯಾಕಪ್ಪ ಅಂದ್ರೆ ಜಾಸ್ತಿ ಆಗೋಗ್ಬಿಟ್ರೆ ಒಂಚೂರು ಹೂವು ತೆಗ್ಬಿಡ್ಬೋದು ಈ ಥರ. ಅದೇ ಕಮ್ಮಿ ಆಗೋಗ್ಬಿಟ್ರೆ ಹೂವು ತೆಗಿಯೋಕ್ಕಾಗಲ್ಲ. ಹಂಗಾಗಿ ಟ್ರಾಲಿನಲ್ಲಿ ಇರ್ಬೇಕನ್ಸ್ತೈತೆ ನೋಡಿ. ನಾವೇನಪ್ಪ ಅಂತಂದ್ರೆ ನಾಳೆ ಶುಕ್ರವಾರ ಮಾಲೆ ಹಾಕ್ತಾ ಇದೀವಿ. ಅಲ್ಲಿಗೂ ನಮ್ಮಮ್ಮ ಅಂದ್ರು, ಶುಕ್ರವಾರ ಹೆಂಗೋ ಮಾಲೆ ಹಾಕ್ತೀಯಾ, ಸ್ವಲ್ಪ ಹೂವು ಹಾಕಿ ಪೂಜೆ ಮಾಡು ಅಂತ. ಬಟ್ ಅದೇನಂತ ಗೊತ್ತಿಲ್ಲ, ನಂಗೆ ಸಮಾಧಾನ ಆಗಲ್ಲ. ಗುರುವಾರ ಏನ್ ಪೂಜೆ ಮಾಡ್ಬೇಕು, ಗುರುವಾರ ಏನ್ ಹೂವು ಹಾಕ್ಬೇಕು ಅದ್ ಹಾಕಿ ಮಾಡಿದ್ರೆ ನನ್ ಸಮಾಧಾನ. ನೋಡಿ, ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಐಡಿಯಾ ಮಾಡ್ಕೋತೀನಿ, ಯಾವ ಕಲರ್ಗೆ ಯಾವ ಕಾಂಬಿನೇಷನ್ ಹೂವು ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಅದ್ರ ಪ್ರಕಾರನೇ ಹೂವು ಹಾಕೋದು. ಕೆಲವ್ರು ಅನ್ಕೋತಾರೆ, ಯಪ್ಪ ಯಮ್ಮ ಎಷ್ಟು ತಾಳ್ಮೆ ತಗೊಂಡು ಇಷ್ಟೊಂದೆಲ್ಲ ಹೂವು ಹೊಲಿತಾರೆ ಅಂತ ಅನ್ಕೋತಾರೆ. ಬಟ್ ನಾವು ಭಕ್ತಿಯಿಂದ ದೇವ್ರ ಪೂಜೆ ಮಾಡ್ಬೇಕು ಅಂತಂದ್ರೆ ಎಷ್ಟೇ ಕಷ್ಟ ಆದ್ರೂ ನಾನ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ನಾನು ಪ್ರತಿ ಬುಧವಾರ ಮನೆಗೆ ಬರೋಷ್ಟ್ರಲ್ಲಿ 7:30 ಆಗುತ್ತೆ. ನಾನು 7:30 ಬಂದು ಹೂವು ಹೊಲಿಯಕ್ಕೆ ಕುತ್ಕೊಂಡ್ರೆ ನನ್ಗೆ 10:30 11 ಗಂಟೆ ಆಗುತ್ತೆ. ತಿರ್ಗಾ ಗುರುವಾರ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ಕೆಲವು ಜನ ಏನಂತಾರೆ, ಶೋಕಿ ಪೂಜೆ ಮಾಡ್ತೀನಿ ಅಂತಾರೆ. ಏನ್ ಹೇಳೋದು ಅವರಿಗೆಲ್ಲ? ಒಂದೊಂದ್ಸಲಿ ಬೇಜಾರಾಗುತ್ತೆ. ಯಾರೋ ದೂರದವ್ರು ಮಾತಾಡಿದಾಗ ಬೇಜಾರಾಗಲ್ಲ. ಅಕ್ಕಪಕ್ಕ ನಮ್ಮನ್ನ ನೋಡಿರೋರು, ನಮ್ ಜೊತೆಗಿದ್ದವ್ರೆ ಆ ತರ ಮಾತಾಡ್ಬಿಟ್ರೆ ಮನ್ಸಿಗೆ ತುಂಬಾ ಬೇಜಾರಾಗೋಗುತ್ತೆ. ಏನು ಮಾಡಕ್ಕಾಗಲ್ಲ. ಪಾಪ ನಮ್ಮಮ್ಮ ಅಂತೂ ಬುಧವಾರ ಮಧ್ಯಾಹ್ನ ಯಲಂಕಾಗ ಹೋಗಿ ಯಲಂಕಾದಲ್ಲಿ ಹೂವು ಎಲ್ಲ ತಗೊಂಡ್ ಬಂದು ನನಗೋಸ್ಕರ ಸ್ವಲ್ಪ ಹೂವು ಎಲ್ಲ ಕಟ್ಟಿಟ್ಟಿದ್ದೆ. ಬಟ್ ಹಾರ ಎಲ್ಲ ಹೊಲಿಯೋದು ನಾನೇನೆ, ಯಾಕಂದ್ರೆ ನಮ್ಮಮ್ಮಗೆ ಹಾರ ಎಲ್ಲ ಹೊಲಿಯೋದಕ್ಕೆ ಬರಲ್ಲ. ಜನ ಏನನ್ಕೋತಾರೆ, ನಾನು ಫಾಲೋವರ್ಸ್ಗೆ ಲೈಫ್ಗೋಸ್ಕರ ಪೂಜೆ ಮಾಡ್ತೀನಿ ಅಂತಾರೆ. ನಿಜ, ಅವರಿಗೆಲ್ಲ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ. ರಾಯರು ಬೇರೆ ಥರದಲ್ಲಾದ್ರೂ ಅವ್ರಿಗೆ ಹೊಡ್ತಾ ಕೊಡ್ತಾರೆ. ಶೋಕಿಗೆ ಪೂಜೆ ಮಾಡೋರು 1 ವಾರ ಮಾಡ್ತಾರೆ, 2 ವಾರ ಮಾಡ್ತಾರೆ. ಪ್ರತಿ ವಾರ ಇಷ್ಟೊಂದೆಲ್ಲ ಹೂವು ತರಬೇಕು ಅಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ. ಇಷ್ಟೊಂದೆಲ್ಲ ಟೈಮ್ ತಗೊಂಡು ಪೂಜೆ ಮಾಡ್ತೀವಿ. ನಮ್ಮ ಅಮ್ಮಂಗೆ ಎಷ್ಟು ಕಷ್ಟ ಕೊಡ್ತೀನಿ, ಹೋಗಮ್ಮ ಆ ಹೂವು ತಗೊಂಬ ಈ ಹೂವು ತಗೊಂಬ ಅಂತೇಳಿ ಟಾರ್ಚರ್ ಕೊಡ್ತೀನಿ. ಶೋಕಿ ಮಾಡೋರೆಲ್ಲ ಈ ತರ ಎಲ್ಲ ಯಾರು ಮಾಡಲ್ಲ. ನಾನ್ ಶೋಕಿ ಮಾಡ್ಲೇಬೇಕು ಅಂತಂದ್ರೆ ಬೇರೆ ತರ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ನಾನು ಶೋಕಿ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ನನಗೆ ಹೆಂಗ್ ಇಷ್ಟ ಬರುತ್ತೋ ಆ ತರ ಮಾಡ್ತೀನಿ. ಬಟ್ ಪೂಜೆ ಮಾಡೋದ್ರಲ್ಲೆಲ್ಲ ನಾನು ಮಾಡಲ್ಲ. ತುಳಸಿ ನೀರನ್ನು ಕದ್ಕೊಂಡ್ರೆ ಇಡ್ತೀನಿ. ಇವಾಗ ಬೀಟ್ ಹಾಕಿರೋದಕ್ಕೆ ಸ್ವಲ್ಪ ಮೇಲೆ ಎತ್ತಿ ಕಾಣಿದ್ದು ಹೈಟ್ ಆಗಿ ಕಾಣಿಸ್ತಾ ಇತ್ತಾ? ಕಾಣಿಸ್ತಾ ಇತ್ತಾ? ಕಾಣಿಸ್ತಾ ಇತ್ತು. ಒಂದ್ ಮಕ್ರಿ ಹಾಕ್ಬೇಡ. ಹಸುಗೆ ಇದಾಕು, ಕಂಕಾಂಬ್ರಿ ಹಾಕು. ಮಾ ಏನಿದು ಮಾಡ್ಕೊಂಡ್ ಕೆಲಸ ನೀನ್ ಮಾಡ್ಕೊಂಡು ಒಂದೊಂದು ರೋಸ್ ಇಕ್ಕೋ, ಎತ್ತಿ ಕಾಣಿಸುತ್ತೆ. ಅವಾಗ ಆ ಕೋಳಿಗಳು ಫಸ್ಟ್ ಇದಕ್ಕ ಬಾಕ್ಸ್ ಹಾಕಿಡ್ರಿ, ಹೇಳ್ತೀನಿ ನಾನು. ಏನ್ ಹಾಕಿದ್ರು ಹೋಗಕ್ ಹಾಕಿದ್ದೀನಿ, ಕೊಟ್ಕೊಂಡಿದ್ದೀನಿ. ಎಲ್ಲಿ ಕೊಡ್ತೀಯ? ಎದ್ರ ಹಾಕ್ತಿರ್ತೀರ ಹಾಕಿದ್ದೀನಿ ನೋಡಿ. ಮಲ್ಗೆವ ಯಾಕಮ್ಮ ಇರ್ಲಿಲ್ಲ? ಇಲ್ಲಮ್ಮ ಮಲ್ಗೆವ. ನೆನೆ ನಂದಿನಿನೂ ಹೇಳಿದ್ಲು ಮಲ್ಗೆವನಿಲ್ಲ ಮಳ್ಳೆವನಿಲ್ಲ ಬರುತ್ತೆ ಅಂತ ಹೇಳಿದ್ರು. ನಾನೀಗ ಎಲ್ಲಿ ಕಾಯ್ಕೊಂಡಿರಕ್ಕಾಗುತ್ತೆ? ಯಾವಾಗ ಬಂತು? ನೀರೊಬ್ಬರು ಹೋಯ್ತಮ್ಮ.
ನೀಲಾಂಬ್ರಿ ಬೇಡ ಬಿಡು. ಅದು ಒಂಥರ ಫೋಟೋಗಳದೆಲ್ಲ ಮೆಚ್ಕೊಂಡ್ಬಿಡುತ್ತೆ, ಚೆನ್ನಾಗಿರಲ್ಲ ಏನಿಲ್ಲ, ನನಗೆ ಇಷ್ಟ ಅದೇ ಕಾಡ್ ಮಲ್ಗೆವ ಹಾ ಅವಿ ಅದೊಂದ್ಸರಿ ಟ್ರೈ ಮಾಡೆ. ಹ್ಞೂ ಅದೊಂದ್ಸಲ ನಾನು ಅದನ್ನೇ ಅಮ್ಮಂಗೆ ಹೇಳ್ದೆ, ಎಷ್ಟು ಸಲ ಹೇಳಿದೀನಿ ಗೊತ್ತಾ, ಅಮ್ಮಂಗ್ ತಗೊಂಬಮ್ಮ ಅಂತಂದ್ರೆ ಅಮ್ಮ ಕಿವಿಗೆ ಹಾಕ್ತಾರೆ. ತರ್ಬೇಕಾಗಿತ್ತ ಹ್ಞೂ ಇನ್ನೇನ್ ಮತ್ತೆ ಅಲ್ಲಿಂದ ತಗೊಂಡ್ಬಂದ್ಬಿಡ್ಬೇಕು ಯಾವಾಗ ಅದ್ ಯಾವಾಗೂ ಸಿಗಲ್ಲ ಏನಿಲ್ಲ. ನಾಲ್ಕು ಒಂದ್ ಅಂಗಡಿ ತುಳಸಿ ಪ್ಯಾಕೆಟ್ಗಳು ತಾನೇ ದರ ಬಿದಾಯ್ತು ತುಳಸಿ ಮಾಡ್ತಾರಲ್ಲ ಬಿದಾಯ್ತು. ನೀನು ಕ್ಯಾಮ್ರಾ ಹೇಳಿಲ್ಲ ಒಂದೇ ಕ್ಯಾಮ್ರಾ ತಗೊಂಡ್ಬಿಟ್ಟಿದ್ದೆ ಬರೋವಾಗ ಫಸ್ಟ್ ಅಲ್ಲಿಗೆ ಹೋಗಿ ನೋಡ್ತೀನಿ, ಇದ್ರೆ ಅದನ್ನೇ ತಗೊಂಡು ಅನುಕೂಲವಾದ ಕ್ವಾಲಿಟಿ ಚೆನ್ನಾಗಿರ್ತಲ್ಲ. ಹ್ಞೂ ಅದನ್ನೇ ನಾನು ನಿಂಗೆ ಲಾಸ್ಟ್ ವಾರ ಹೇಳಿದ್ದಿಲ್ವಾ ತಗೊಂಬಮ್ಮ ಅಂತ, ಅದಕ್ಕೆ ಎಷ್ಟು ಸಲ ಹೇಳಿದ್ದೀನಿ ನಾನು. ನಾನು ನೋಡಿಲ್ಲ, ಆಮೇಲೆ ಹೋಗಿದ್ದ ಆ ಕಡೆ ಮಾರ್ಕೆಟ್ ನಾನು ಆಯ್ತು ನೆಕ್ಸ್ಟ್ ಸಲ ತಗೊಂಬರ್ತೀನಿ. ಇದ್ದೆ ತಗೊಂಡ್ಬರ್ತೀನಿ. ಅದು ಕೆಲವೊಂದು ಇದು ಹೂವಿನ ಮಾರ್ಕೆಟ್ ಕೆಳಗಡೆ ಒಂದು ಎದುರು ರೋಡ್ ಸಿಗುತ್ತಲ್ವಾ, ಆ ಡೌನ್ ಅಲ್ಲಿ ಇನ್ನೊಂದು ಹೂ ಮಾರ್ಕೆಟ್ ಐತಂತೆ. ಅದು ರೈತರ ಸಂತೆ, ಅದು ಅದು ಹೂ ತುಂಬಾ ಅಲ್ಲಿ ಹೂವು ಎಲ್ಲ ಸಿಗಲ್ಲ ಅನ್ಸುತ್ತೆ. ಇಲ್ಲ ಸಿಗುತ್ತಂತೆ. ಹಣ್ಣುಗಳು ಎಲ್ಲ ಸಿಗುತ್ತಲ್ಲಿ. ತುಂಬಾ ಸಸ್ತಾ ಅಂತೆ ಕಣೆ ಹಂಗಂದ್ರು. ಆಯ್ತು ನೆಕ್ಸ್ಟ್ ವೀಕ್ ಹೋಗಿ ನೋಡ್ಕೊಂತೀನಿ. ಗೊತ್ತಿಲ್ಲ ಹೆಂಗ್ ಹೋಗೋದು ಅಂತ. ಬರಲ್ಲ ನಡ್ಕೊಂಡು ಹೋಗಕ್ಕಾಗಲ್ಲ. ಹೋಗೋವಾಗ ನಡ್ಕೊಂಡು ಹೋಗ್ಬಿಡ್ತೀನಿ, ಬರೋಬೇಕಾದ್ರೆ ಆಟೋಲ್ ಬರ್ತೀನಿ ಬಿಡು. ಎಣ್ಣೆ ಸ್ವಲ್ಪ ಬಸ್ಸಲ್ಲಿ ಬಂದ್ಬಿಟ್ಟು ಎಣ್ಣೆ ತಿಂದ ಆಟೋಲ್ ಬಂದ್ಬಿಟ್ಟು ಎಣ್ಣೆ ತಿಂದ ಬಸ್ಸಲ್ಲಿ ಬಂದ್ಬಿಡ್ತೀನಿ. ಶಾಮಂತಿಗೆ ಮಾತ್ರ ತುಂಬಾ ಚೆನ್ನಾಗೈತಮ್ಮ. ಕಲರು ಬಿಳಿ ಶಾಮಂತಿಗೆ ಹೂವು, ಪರ್ಪಲ್ ಕಲರ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಏನು? ಪರ್ಪಲ್ ಕಲರ್ ಅದು ಯಾವಾಗೂ ಚೆನ್ನಾಗಿರಲ್ಲ. ಅದೇನು ಅಷ್ಟು ಚೆನ್ನಾಗಿಲ್ಲ. ಬಿಳಿ ಸಾಮಾನ್ಗೆ ಬಿಳಿ ಶಾಮಂತಿಗೆ ತುಂಬಾ ಚೆನ್ನಾಗೈತೆ. ನಾನು ಕೊಡಮ್ಮ ಯಾರಗಳು ನಾನು ಕೇಳ್ತೀನಿ, ಸ್ವಲ್ಪ ದೊಡ್ಡ ದೊಡ್ಡ ಹಾಕಪ್ಪ ಇದ ಅದಲ್ಲ ಅದಲ್ಲ ಅದು ಯೆಲ್ಲೋ ಕಲರ್ ಚಿಕ್ಕ ಹೊಲ್ದಿದ್ದೇನ ಅಲ್ಲ, ಇದಕ್ಕೆ ಹಾಕಕ್ಕೆ ತಗ್ಲಾಕು ಸುಮ್ಮನೆ ಅಷ್ಟೊಂದೇನು ಬೇಡ. ಫಸ್ಟ್ ನಾನು ಅದನ್ನ ಹಾಕ್ಬಿಡ್ಬೇಕಾಯ್ತಾ ಪರ್ಪಲ್ ಕಲರ್ ಇಲ್ಲ ಅಲ್ಲ. ಹಾಕು ದಾರ, ಮಳೆ ಆಯ್ತು ತಾನೆ, ಹ್ಮ್ ಹಾಕು. ನನಗಂತೂ ಟೈಮ್ ಇತ್ತು, ಫ್ರೀ ಆಗಿದ್ದೆ ಅಂದ್ರೆ ಹಾರ ಬೇಕಾದ್ರೆ ಯಾವ ಹೆಂಗ್ ಬೇಕಾದ್ರೂ ಹೊಲ್ದು ಬಿಡ್ತೀನಿ, ಕಟ್ಬಿಡ್ತೀನಿ. ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ನನಗೆ. ಹೂವು ಹೊಲಿಯೋದಂದ್ರೆ ಬೇಕಾದ್ರೆ ಹೆಂಗ್ ಬೇಕಾದ್ರೂ ಹೊಲ್ದು ಬಿಡ್ತೀನಿ. ಕಟ್ಟೋದಲ್ಲ ಆಯ್ತಾ ಫುಲ್ಲಪ್ಪ, ಅದೊಂದು ದಾರ ಸಿಕ್ಕ ಒಂದು ಓದ್ಲೋಗ್ಲಿ ದಾರ ಬರ್ತಾಯ್ತು, ಜಾಸ್ತಿ ಬರ್ತಾಯ್ತು. ಎಲ್ಲಿ ಅಲ್ಲಿ ನೋಡಿ ಲೆವೆಲ್ ಆಗೈತೆ ಇಲ್ಲಿ. ಹಾ ಎಲ್ಲಮ್ಮ ಜಾಸ್ಕೊಂಬರ್ತಾಯ್ತು. ದಾರ ಸಿಕ್ಸು, ಹೂವು ಅಲ್ಲ, ಇನ್ನೇ ಹಾಕ್ಕೊಳ್ಬೇಕು. ಆ ಬಿಳಿ ಶಾಮಂತಿಗೆ ಹೋಯ್ತು ಅದು ಇದು ಅಕ್ಕ ದಾರ ಸಮೇತ ಸಪ್ರೇಟ್ ಹೊಲ್ದಿದ್ದೀನಿ ನೋಡು. ಕೊಡ್ಕೊಡ್ ನಾನು ಕಟ್ ಮಾಡ್ಕೊತೀನಿ. ಊಟ ಮಾಡ್ಬೇಡ, ನೀ 2 ಚೀಲ ಹಾಕ್ಬೇಕು. ಕತ್ರಿ ಕೊಡಮ್ಮ ಹೇಳ್ತೀನಿ. ಎಲ್ಲ ಎಲ್ಲ ಮಾಡಿ ಕಟ್ ಮಾಡಿ ಅದೇ ಮಾಡಿ. ಇದು ಓಕೆನಾ ಹಿಂಗೆ ಅಲ್ಲ ನೋಡು, ಹಾ ಅದು ದಾರ ಹೆಂಗ್ ಕಟ್ತೀಯಾ? ಅದನ್ನೇ ನೋಡ್ತಾ ಇದ್ದೀನಿ. ಬಿಟ್ಟು ಕಟ್ತೀನಿ ಬಿಡು. ಹಾ ಕಟ್ಟು ಇನ್ನೊಂಚೂರು ಇನ್ನ ಹೇಳು ಚೂರು ಈ ಕಡೆ. ಹಿಂಗ ಹಾ ಮತ್ತಿದಲ್ಲಿ ಮಧ್ಯದಲ್ಲಿ ಒಂದೇ ಒಂಚೂರು ತುಳಸಿ ಜಾಸ್ತಿ ಈ ತರ ತುಳಸಿ ಕೊಡು, ಕನಕಾಂಬರ ಕೊಡು ಸಾಕು. ಕೋಳಿಗಳು ನೋಡಮ್ಮ ಸೌಂಡು ಹೆಚ್ಚಿಕ್ಕಿಲ್ವೇನೋ, ಹೆಂಗ್ ಆಗ್ಬಿಟ್ಟಿನಾಗ ಹಾಕಿಕ್ಕಿರೋದು. ಮಾರುತ್ರಿ ಅಂಕಿತ ಏನ್ ಮಾಡಿದ್ರಲ್ಲ 11 ಗಂಟೆನಲ್ಲಿ, ಅಯ್ಯೋ ಮಮ್ಮಿ ಕೋಳಿ ಗೊಚ್ಚೇ ಇಲ್ಲ ಅನ್ನೋ ಎದ್ಕೊಂಡಿದ್ಲು ಅಷ್ಟೊತ್ತಲ್ಲಿ. ಮುಗದೆ ನೋಡು ಅಷ್ಟೊತ್ತಲ್ಲಿ. ಅದು ಕಕ್ಕ ಮಾಡ್ಬಿಡ್ತದೆ ಬಟ್ಟೆ ಹಾಕೋದದು. ಏನ್ ಬೇಕು ತೊಳ್ಸಿಬೇಕಾ? ಇವರು ಫಸ್ಟ್ ಕಟ್ಟಿಗೆ ನೋಡು 50 ರೂಪಾಯಿ ತಗೋತಾರೆ ಒಂದು ಮಾಡಕ್ಕೆ ತುಳಸಿಗೆ. ನಾನು ನಿನ್ನೆ ಆಫೀಸಲ್ಲಿ ಕಿತ್ಕೊಂಡ್ ಬಂದಿದ್ದ. ಈಗ ನಾನು ನಿಂಗೆ ಹೇಳೋಣ ಅನ್ಕೊಂಡೆ, ಹೇಳಿಲ್ವಲ್ಲ ನೀನು ಮಟ್ಬಿಟ್ಟು ಬಂದ್ಬಿಟ್ಟಿ ಅಂತ, ಅದಕ್ಕೆ ನಾವು ಮಡಿದೀರ ತಗೊಂಡ್ಬಂದ್ಬಿಟ್ಟು ಒಂದು ಮರ. ಆ ಗಾರ್ಡನ್ ನಮ್ಮ ಮೇಡ ಅಂತ ಕಿಚ್ತಾ ಇದ್ರು ಅಂತ. ಕಿತ್ತಷ್ಟು ಜಾಸ್ತಿ ಬರುತ್ತೆ ತುಳಸಿ. ಇದು ಕೊಡು, ನಾನು ಕತ್ರಿ ಕೊಡು ಒಂಚೂರು ಹೇಳ್ತಿತ್ತು ಫಸ್ಟ್. ಒಂದೊಂದೇ ಕಟ್ಟಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಾಸ್ತಿ ಇಟ್ಕೊಳ್ಳಿ ಚೆನ್ನಾಗಿ ಕಾಣಿಸ್ತದೆ. ಹೌದು ಒಂದೊಂದೇ ಇಟ್ಟಾರೆ, ಒಂದೊಂದೇ ಇಟ್ಟಾರೆ. ಇಟ್ಕೊಂಡು ಹೇಳ್ತೀನಿ. ಆಮೇಲೆ ಮಳೆ ಚಿಚ್ಚೆ ಬೇಡವಾ? ಎಲ್ಲಿ ಅಲ್ಲಿ ಮಳೆ ಆಯ್ತಲ್ಲ, ಅಲ್ಲಿ ಬೇಡ. ಇನ್ನೇನು ಹೋಯ್ತು ಬೇಡಕ್ಕ.
ಇದು ಶಾಮಂತಿ ರಿಟರ್ನ್ ಕಮ್ಮಿ ಬಂದು ಹೊಲ್ದಿದ್ನ ಬೇಡ ಹಾಕೋದು ಹಂಗಾಕು ಹಿಂಗಾಗ್ತಿರ್ಬೋದು ದಾರ ದಾರ ಐತೆ ಬಿಟ್ಟು ಮಳೆಗೆ ತುಂಬ ದೊಡ್ಡದಾಗುತ್ತಲ್ವಾ ತಗೋಬೇಕಂತ ಎರಡು ಕಡೆನೂ ತೆಗಿಬೇಕು ಇದನ್ನ ಒತ್ತಿಗೆ ಹೇಳ್ಕೊ ನೋಡಿ ಈ ಚೊಂಬು ಒಂದು 18 ವರ್ಷ ಆಗೈತಲ್ಲ ಮತ್ತೆ ತಗೊಂಡು 18 ವರ್ಷ ಆಗಿದೆ 18 ವರ್ಷದಿಂದ ನಾವು ಇದೇ ಚೊಂಬು ಯೂಸ್ ಮಾಡ್ತೀವಿ. ನಾನು ಒಂದೆರಡು ಸಲ ತಗೊಂಡೋದೆ ಹಾಕ್ಬಿಡೋಣ ಅಂತೇಳಿ. ಆಮೇಲೆ ಇದು ನಮ್ಮ ಮನೆಯಲ್ಲಿ ಇರೋದು ಅಷ್ಟಲಕ್ಷ್ಮಿ ಚೊಂಬು, ಇದು ಹಾಕ್ಬಾರ್ದು ಅಂತ ಯಾರೋ ಹೇಳಿದ್ರು ಅಂತ ನಾನೇನು ಮಾಡಿದೆ, ಇದಕ್ಕೆ ಪಾಲಿಶ್ ಹಾಕಿಸ್ಕೊಂಬಂದು ಇಟ್ಟೆ. ಬಟ್ ಆದ್ರೂ ಏನೋ ಗೊತ್ತಿಲ್ಲ, ನಾವು ವಾರ ಎಲ್ಲ ಕಳಸ ತೊಳೆಯಲ್ಲ, 15 ದಿವಸಕ್ಕೆ ಒಂದ್ಸಲಿ ಕಳಸ ಇಡೋದು. ಆದ್ರೂ ನೋಡಿ ಎಲ್ಲಮ್ಮನ ಹತ್ರ ತೋರಿಸು ನೋಡಿ, ಹಿಂಗೆಲ್ಲ ಇದು ಅಷ್ಟಲಕ್ಷ್ಮಿಗಳಲ್ಲೆಲ್ಲ ಹಿಂಗೆ ಹೋಗಿ ಗಲೀಜ್ ಕುತ್ಕೊಂಡ್ಬಿಡುತ್ತೆ. ಎಷ್ಟು ತೊಳೆದ್ರೂ ಬೆಳ್ಳಗಾಗಲ್ಲ. ಏನಾದರೂ ಟಿಪ್ಸ್ ಹೇಳಿ ನಿಮಗೆ, ಬೆಳ್ಳಿ ಚೊಂಬು ದೀಪ ಎಲ್ಲ ಬೆಳ್ಳಗಾಗೋ ಥರ ಟಿಪ್ಸ್ ಹೇಳಿ. ಇದು ಅಷ್ಟೇ, ಕಾಮಾಕ್ಷಿ ದೀಪನೂ ಅಷ್ಟೇ ನೋಡಿ, ಇಲ್ಲೆಲ್ಲ ಚೆನ್ನಾಗಿದೆ, ಇಲ್ಲೆಲ್ಲ ನೋಡಿ ಹೆಂಗೆ ಗಲೀಜ್ ಕುತ್ಕೊಂಡ್ಬಿಟ್ಟಿದೆ. ಬ್ಯಾಕ್ ಸೈಡ್ ನೋಡಿ ಎಷ್ಟು ತೊಳೆದ್ರೂ ಇದು ಹೋಗಲ್ಲ. ಈ ಸರಿ ಯಲಹಂಕಕ್ಕೆ ಹೋದಾಗ ಇಲ್ಲ ಬೇಡ ಬಿಡು, ಎತ್ಕೊಂಡು ಶನಿವಾರ ಹೋಗ್ತೀನಲ್ಲ ಹೂವು ತರಕ್ಕೆ, ನಾನೇ ತೆಗ್ಬಿಡ್ತೀನಿ ಒಂದು 1/4 kg, ಸ್ವಲ್ಪನೇ ಐತೆ. ಯಾರು ಹೇಳಿದ್ದು ಇದು ಚೆನ್ನಾಗೈತೆ? ಇನ್ನೇನು ಮತ್ತೆ ರಂಗೋಲಿ ಕೊಡಿ ಅಮ್ಮ, ರಂಗೋಲಿ ಕೊಡು, ರಂಗೋಲಿ ಹಾಕ್ತೀನಿ. ಏನಮ್ಮ ತಾಯಿ ಚೆನ್ನಾಗಿರಲ್ಲ, ಒಳ್ಳೆ ಕಲರ್ ಹೆಂಗಿರುತ್ತೆ ಗೊತ್ತಾ? ಅದ್ ಕಲರ್ ಚೆನ್ನಾಗಿಲ್ಲ ಅಂತಾನೆ ನಾವು ಇದೊಂದೇ ಕಲರ್ ಯಲಹಂಕದಲ್ಲಿ ಅದು ಒಂದೇ ಕಡೆನೆ ಸಿಗೋದು, ಅವ್ರ ಹತ್ರನೇ ತರೋದು ನಾವು. ತುಂಬಾ ಜನ ಅನ್ಕೊಂಡಿರ್ತಾರೆ ಫ್ರೆಂಡ್ಸ್, ನನಗೆ ರಂಗೋಲಿ ಎಲ್ಲ ಹಾಕಕ್ ಬರಲ್ಲ ಅಂತ. ಬಟ್ ಆದ್ರೆ ನನಗೆ ತುಂಬಾ ದೊಡ್ಡ ದೊಡ್ಡ ರಂಗೋಲಿ ಹಾಕಕ್ ಬರುತ್ತೆ. ಬಟ್ ನಮ್ಮ ಇದರಲ್ಲಿ ಬಿಲ್ಡಿಂಗ್ ಅಲ್ಲೆಲ್ಲ ಹಾಕಕ್ಕಾಗಲ್ಲ. ಇಲ್ಲಿ ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಕ್ಕೆ ಒಬ್ರು ಆಂಟಿ ಬರ್ತಾರೆ. ಸೊ ಹಂಗಾಗಿ ನಾನು ರಂಗೋಲಿ ಹೆಂಗ್ ಹಾಕ್ತೀನಿ ಅಂತ ತೋರ್ಸೋದಕ್ಕೆ ಚಾನ್ಸೇ ಇಲ್ಲ. ನಾನು ಹೇಗೆಲ್ಲ ದೇವ್ರಿಗೆ ರೆಡಿ ಮಾಡಿದೆ ಅಂತೇಳಿ ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ. ಸೊ ನಿಮಗೆಲ್ಲ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಜನ ತುಂಬ ದಿನಗಳಿಂದ ಕೇಳ್ತಾ ಇದ್ರಿ. ಸೊ ನನಗೆ ಟೈಮ್ ಇರ್ತಿರ್ಲಿಲ್ಲ, ಹಂಗಾಗಿ ಇವತ್ತು ಫ್ರೀಯಾಗಿದ್ದೆ ಅಂಥೇಳಿ ನಾನು ಯಾವ ಥರ ಹೂವು ಹಾಕ್ತೀನಿ, ಯಾವ ಥರ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಡ್ತೀನಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.